ಸಿಎಂ ಪತ್ನಿ ಹೆಸರಿಗೆ ಅಕ್ರಮವಾಗಿ ಸೈಟ್ ಅಲಾಟ್ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಶಾಸಕ ಹಾಗೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಪೊನ್ನಣ್ಣ ಮಾಹಿತಿಯನ್ನ ನೀಡಿದ್ದಾರೆ, ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇದು ಬದಲಿ ನಿವೇಶನ ಅಲ್ಲ, ಇದು ಪರಿಹಾರದ ರೂಪದ ನಿವೇಶನ. ಪರಿಹಾರದ ರೂಪದಲ್ಲಿ ಹಣದ ಬದಲು ಸೈಟ್ ಅನ್ನ ಕೊಟ್ಟಿದ್ದಾರೆ ಅಂತೇಳಿ ಸಿಎಂ ಪತ್ನಿಯ ಸೈಟ್ ದಾಖಲೆಯನ್ನ ಬಿಡುಗಡೆ ಮಾಡಿ ಶಾಸಕ ಪೊನ್ನಣ್ಣ ಸ್ಪಷ್ಟನೆಯನ್ನ ನೀಡಿದ್ದಾರೆ. 446ರಲ್ಲಿ ಇರುವಂಥ ಈ ಒಂದು ಜಮೀನು ದೇವನೂರು 3ನೇ ಹತ್ತ ಬಡಾವಣೆಗೆ ಕೆಸರೆ ಗ್ರಾಮದ ಈ ಜಮೀನನ್ನು ಮೂಡಾದವರು ಬಳಸ್ಕೊಂಡಿತ್ತು, ಅಂದರೆ ಅಕ್ವಿಸಿಷನ್ ಮಾಡೋದಕ್ಕೆ ಹೊರಟಿರ್ತಾರೆ. 1998ರಲ್ಲಿ 18/5/1998ರಲ್ಲಿ ಅದು ಮೊದಲನೇ ದಾಖಲೆ ನಿಮಗೆ ಕೊಡ್ತಾ ಇದ್ದೀನಿ. ಈ ಜಮೀನನ್ನು ಭೂ ಪ್ರಕ್ರಿಯೆಯಿಂದ ಅಂದರೆ ಭೂ ಸ್ವಾಧೀನ ಪ್ರಕ್ರಿಯೆಯಿಂದ ಕೈಬಿಟ್ಟು ಇದರ ಸಂಪೂರ್ಣ ಮಾಲೀಕತ್ವವನ್ನು ಅಂದಿನ ಆ ಜಮೀನಿನ ಮಾಲೀಕರಾದಂಥ ಶ್ರೀ ನಿಂಗ ಸನ್ ಆಫ್ ಜವರಾ ಅವರಿಗೆ ಕೊಟ್ಟಾಗಿದೆ. ಇದು 18/5/1998ರಲ್ಲಾಗಿರುವಂಥ ಒಂದು ಪ್ರಕ್ರಿಯೆ. ಅದರ ನಂತರ ಇವರ ಎಲ್ಲ ಕಂದಾಯ ದಾಖಲೆಗಳು ಎಲ್ಲ ಕೂಡ ಅವರ ಹೆಸರಿಗೆ ಬರಬೇಕು. ಅವ್ರ ಹೆಸರಿಗೆ ಬಂದು ಅವರು ಸಂಪೂರ್ಣವಾಗಿ ಅದರ ಮಾಲೀಕತ್ವವನ್ನು ಪಡ್ಕೊಂಡು 2004ರಲ್ಲಿ 25/8/2004ರಲ್ಲಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಎಂಬವರ ಹೆಸರಿಗೆ ಇದನ್ನು ವ್ಯಾಪಾರ ಮಾಡ್ತಾರೆ, ಸೇಲ್ ಡೀಡ್ ಆಗಿ. ಈ ಸೇಲ್ ಡೀಡ್ನಲ್ಲಿ ಕೊಂಡ್ಕೊಂಡಿರುವಂಥ ಮಲ್ಲಿಕಾರ್ಜುನ ಸ್ವಾಮಿಯವರು ಮಾನ್ಯ ಮುಖ್ಯಮಂತ್ರಿಗಳ ಧರ್ಮಪತ್ನಿಯವರ ಸಹೋದರರು, ಅಂದರೆ ಪಾರ್ವತಿ ಅವರ ಸಹೋದರರು. ಅವರು 25/8/2004ಕ್ಕೆ ಕೊಂಡ್ಕೊಂಡು ಕಂದಾಯ ದಾಖಲೆಯನ್ನು 2004ನೇ ಇಸ್ವಿನಲ್ಲೇ ಅವರಿಗೆ ವರ್ಗಾವಣೆ ಆಗಿ 17/5/2005ಕ್ಕೆ ಅದು ದಾಖಲೆ 3 ಕೊಟ್ಟಿದ್ದೀನಿ ನಿಮಗೆ. ಇದನ್ನು ಸಂಪೂರ್ಣವಾಗಿ ಭೂ ಪರಿವರ್ತನೆಯನ್ನು ಕೂಡ ಮಾಡಾಗಿದೆ. ಅಂದರೆ 15/7/2005 ಮಲ್ಲಿಕಾರ್ಜುನ ಸ್ವಾಮಿ ಅವರು ಸಂಪೂರ್ಣವಾಗಿ ಜಮೀನಿನ ಮಾಲೀಕರಾಗಿ ಈ ಜಮೀನನ್ನು ವ್ಯವಸಾಯೇತರ ಉದ್ದೇಶಕ್ಕೆ ಅಂದರೆ ವಸತಿ ಉದ್ದೇಶಕ್ಕೆ ಭೂ ಪರಿವರ್ತನೆ ಕೂಡ ಮಾಡಾಗ್ತದೆ. ನಂತರ ಇದನ್ನು ಅವರು ತಮ್ಮ ಸಹೋದರಿಗೆ 6/10/2010 ಅಂದರೆ 5 ವರ್ಷದ ನಂತರ ಇದನ್ನು ದಾನಪತ್ರದ ಮೂಲಕ ನೋಂದಣಿಯಾಗಿರುವಂಥ ದಾನಪತ್ರದ ಮೂಲಕ ಅದನ್ನು ಅವ್ರಿಗೆ ವರ್ಗಾವಣೆಯನ್ನು ಮಾಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.